Hi all, welcome back to my channel. ಫಂಕ್ಷನ್ಗೆ ಹೋಗೋಣ ಅಂತಂದರೆ ಯಾವ ಪ್ರಾಡಕ್ಟು ಸರಿಯಾಗಿ ಸಿಗೋದೇ ಇಲ್ಲ. ಹಾಗಾಗಿ ಮನೇಲೇ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ಸೊ ಇವೆಲ್ಲ ಕೂಡ ನಾನು ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರುವಂಥ ಐಟಮ್ಸ್. ಇವೆಲ್ಲ ಕೂಡ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಎಲ್ಲ ವೀಡಿಯೋ ಲಿಂಕ್ಸು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ಎಲ್ಲನೂ ಚೆಕ್ಔಟ್ ಮಾಡಿ. ಸೊ ಎಲ್ಲ ಕ್ರೀಮ್ಸು ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಈಸಿಯಾಗಿ ಮನೇಲೇ ರೆಡಿ ಆಗ್ಬೋದು. ಇದು ಒಂದು ಫೇಸ್ ವಾಶ್ ಅಂತ ಹೇಳಿಬಿಟ್ಟು ನಾನು ಪೌಡರ್ ಮನೇಲೇ ರೆಡಿ ಮಾಡ್ಕೊಂಡಿದ್ದೆ. ಸೊ ಈ ಒಂದು ಪ್ರಾಡಕ್ಟ್ದು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಇದು ತುಂಬಾ ಒಳ್ಳೆಯದು ಸ್ಕಿನ್ಗೆ. ಆ್ಯಂಡ್ ಲಾಸ್ಟ್ ಮೊನ್ನೆ ವೀಡಿಯೋದಲ್ಲಿ ಕೂಡ ಇದು ಪೋಸ್ಟ್ ಮಾಡಿದ್ದೆ, ನೀವು ಹೋಗಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ಪೌಡರಿಂದ ಫೇಸ್ ತುಂಬ ಚೆನ್ನಾಗಿ ಕ್ಲೆನ್ಸ್ ಆಗುತ್ತೆ. ಸೊ ಕ್ಲೆನ್ಸಿಂಗ್ ಮಾಡ್ಕೊಂಡು ನಂತರ ನೀವೇ ನೋಡಿ ನನ್ನ ಫೇಸ್ ಎಷ್ಟು ಗ್ಲೋಯಿಂಗ್ ಆಗಿ ಕ್ಲೀನಾಗಿ ಆಗಿದೆ ಅಂತ. ಬನ್ನಿ ಈಗ ರೆಡಿ ಆಗೋಣ. ಈ ಕ್ರೀಮ್ ಬಂದುಬಿಟ್ಟು ನಾನೇ ಪ್ರಿಪೇರ್ ಮಾಡಿರುವಂಥ ಮಾಯಿಶ್ಚರೈಸರ್ ಆಗಿತ್ತು, ಇದನ್ನು ಕೂಡ ನೀವು ಚೆಕ್ಔಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವಿಟಮಿನ್ ಸಿ ಮಾಯಿಶ್ಚರೈಸರ್, ಇದನ್ನು ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಲೈಟ್ ವೆಯ್ಟ್ ಆಗಿದೆ ಅಂತ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಸಿಯಾಗಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗಿದೆ, ಅಪ್ಲೈ ಮಾಡ್ದಂಗೆ ಇಲ್ಲ. ಇದು ನಾವು ವಿಟಮಿನ್ ಸಿ ಕ್ರೀಮ್ ಆಗಿತ್ತು, ಸೊ ನಾವು ಅದನ್ನು ಸನ್ಸ್ಕ್ರೀನ್ ಥರ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಫೌಂಡೇಶನ್, ಇದು ಕೂಡ ನಾನು ಮನೇಲೇ ಪ್ರಿಪೇರ್ ಮಾಡಿದ್ದೆ. ಸೊ ಈಗ ನಾನು ಬ್ರಷಿಂದ ಬ್ಲೆಂಡ್ ಮಾಡಲ್ಲ, ಕೈಯಿಂದನೇ ಬ್ಲೆಂಡ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಅಂತ. ಇದು ನಾನು ತುಂಬ ಈಸಿ ವೇಯಲ್ಲಿ ಪ್ರಿಪೇರ್ ಮಾಡಿದ್ದೆ, ನೀವು ಕೂಡ ಪ್ರಿಪೇರ್ ಮಾಡ್ಕೋಬೋದು. ನಮ್ಮ ಸ್ಕಿನ್ ಟೋನ್ಗೆ ತಕ್ಕ ಹಾಗೆ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೋದು. ಅದು ಕೂಡ ಹೀಗೆ ಅಂತ ನಾನು ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ ಅಂತ. ಇದು ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಕಾಜಲ್ ಆ್ಯಂಡ್ ಐಬ್ರೋ ಕಲರ್ ಅಂತಲೇ ಹೇಳ್ಬೋದು. ಐಬ್ರೋಸ್ಗಂತೂ ಸಖತ್ತಾಗಿ ಸೆಟ್ ಆಗುತ್ತೆ. ಸೊ ನಾನು ವಿಡಿಯೋ ಆನ್ ಮಾಡೋದೇ ಮರ್ತು ಬಿಟ್ಟಿದ್ದೆ. ಐಬ್ರೋಸ್ನ ಸೆಟ್ ಮಾಡ್ಕೊಂಡ ನಂತರ ಮಸ್ಕರವಾಗಿ ಕೂಡ ಇದೇ ಕ್ರೀಮನ್ನು ಅಪ್ಲೈ ಮಾಡ್ತಿದ್ದೀನಿ. ಇದನ್ನು ಕೂಡ ನಾನು ಮನೇಲೇ ಪ್ರಿಪೇರ್ ಮಾಡಿದ್ದೆ, ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ವಿಡಿಯೋನ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇದು ಐಲೈನರ್ ಥರ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಕಾಜಲ್ ಒಂದುಬಿಟ್ಟು ಎಲ್ಲ ಟೈಪು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಒಂದು ಕ್ರೀಮಿಂದ ನಾವು ಐಬ್ರೋ ಕಲರು, ಮಸ್ಕಾರ ಆ್ಯಂಡ್ ಐಲೈನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈ ಒಂದು ಕ್ರೀಮೇ ಎಲ್ಲದಕ್ಕೂ ಸಾಕು. ಇದು ತುಂಬ ಚೆನ್ನಾಗಿದೆ, ನೀವು ಕೂಡ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಲಿಪ್ಸ್ಟಿಕ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಕೂಡ ನಾನು ವೀಡಿಯೋ ಮಾಡಿದ್ದೆ, ಸೊ ಅದನ್ನು ಕೂಡ ನೀವು ಟ್ರೈ ಮಾಡಿ. ಆ್ಯಂಡ್ ಇದು ಬಂದುಬಿಟ್ಟು ಎಂಟಿ ಕಂಟೈನರಲ್ಲಿ ನಾನು ಲಿಪ್ಸ್ಟಿಕ್ ಪ್ರಿಪೇರ್ ಮಾಡಿ ಹಾಕಿದ್ದೆ, ಬಟ್ ಎಷ್ಟು ಅಪ್ಲೈ ಮಾಡಿದ್ರು ಹಚ್ತಾನೇ ಇರಲಿಲ್ಲ. ಹಾಗಾಗಿ ನಾನು ಒಂದು 4 to 5 ಟೈಮ್ಸ್ ನೀಟಾಗಿ ಅಪ್ಲೈ ಮಾಡಿ ನಂತರ ಕೈಯಿಂದನೇ ಬ್ಲೆಂಡ್ ಮಾಡಿದ ಮೇಲೆ ಇದು ಸಖತ್ತಾಗಿ ಸೆಟ್ ಆಯಿತು. ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ಬಂದುಬಿಟ್ಟು ಕಾಂಪ್ಯಾಕ್ಟ್ ಪೌಡರ್ ಅಂತ ಹೇಳಿ, ಇದು ನಾನು ಮನೇಲೇ ಪ್ರಿಪೇರ್ ಮಾಡಿದ್ದೆ. ಇದು ನೀವು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಕವರೇಜ್ ಕೊಡುತ್ತೆ ಅಂತ. ಈ ಆಯಿಲಿನೆಸ್ ಎಲ್ಲ ಕಡಿಮೆ ಮಾಡಿ ಮ್ಯಾಟ್ ಲುಕ್ ಅನ್ನೋದು ಕೊಡುತ್ತೆ. ನಾವು ದುಡ್ಡು ಖರ್ಚು ಮಾಡಿ ಹೊರಗಡೆ ಪರ್ಚೇಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ಎಲ್ಲ ಕೂಡ ನನ್ನ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಯಾವ ಕ್ರೀಮ್ ಬೇಕು, ಯಾವ ಪೌಡರ್ ಬೇಕು, ಎಲ್ಲನೂ ನಾನು ಹೇಗೆ ನೀವು ಮನೆಯಲ್ಲಿ ದುಡ್ಡೇ ಖರ್ಚು ಮಾಡದೆ ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸಿದ್ದೀನಿ. ಪ್ರತಿಯೊಂದು ಕ್ರೀಮು ಕೂಡ ನಾನು ತೋರಿಸಿದ್ದೀನಿ. ನನ್ನ ಎಲ್ಲ ವೀಡಿಯೋಸ್ ಕೂಡ ಚೆಕ್ಔಟ್ ಮಾಡಿ, ನಿಮ್ಗೆ ಯಾವ ಥರ ಕ್ರೀಮ್ ಬೇಕೋ ಅದು ನಿಮಗೆ ಸಿಗುತ್ತೆ. ಇನ್ನೂ ಯಾವ ಕ್ರೀಮ್ ಬೇಕು ಅನ್ನೋದು ಕೂಡ ಕಮೆಂಟಲ್ಲಿ ತಪ್ಪದೇ ಹೇಳಿ, ಅದು ಕೂಡ ನಾನು ಪ್ರಿಪೇರ್ ಮಾಡಿ ತೋರಿಸ್ತೀನಿ. ಸೊ ಇದಾಗಿತ್ತು ಫೈನಲ್ ಲುಕ್. ಇದೆಲ್ಲ ಕೂಡ ನಾನು ಮನೇಲಿ ಪ್ರಿಪೇರ್ ಮಾಡಿರೋಂಥ ಕ್ರೀಮ್ಸಿಂದನೇ ಈ ಲುಕ್ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಈ ಲುಕ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.